ಮಳೆಯ ಪ್ರಮಾಣ ಬಹಳ ಜೋರಾಗಿ ಬರೋದ್ರಿಂದ ಜನಸಾಮಾನ್ಯರು ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ರೈತರು ಕೂಡ ಬಹಳ ಎಚ್ಚರಿಕೆಯಿಂದ ಬೆಳೆಯ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಸೊ ಮಳೆ ಕತೆ ಇದಾದ್ರೆ ಇನ್ನು ಅಮೆರಿಕ ಇರಾನ್ನವರು ಯುದ್ಧ ನಿಲ್ಲಿಸ್ತಿಲ್ಲ. ದೇಶದಲ್ಲಿ ಬೆಲೆ ಏರಿಕೆಗೂ ಕಡಿವಾಣ ಬೀಳ್ತಿಲ್ಲ. ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಿಸಿದ್ದಾಯ್ತು. ಈಗ ಗೃಹ ಬಳಕೆ ಸಿಲಿಂಡರ್ ಮೇಲೆ 29 ರೂಪಾಯಿ ಏರಿಕೆಯಾಗಿದೆ. ಹಾಗಾದ್ರೆ ಈ ಒಂದು 29 ರೂಪಾಯಿ ಏರಿಕೆಗೆ ಕಾರಣ ಏನು? ಈಗ ರೇಟ್ ಎಷ್ಟಾಗಿದೆ ಅಂತ ನೋಡೋದಾದ್ರೆ 14.2 kg ಸಿಲಿಂಡರ್ನ ನಿನ್ನೆಯ ದರ ಆಗಿತ್ತು 914 ರೂಪಾಯಿ. ಇವತ್ತು 945 ರೂಪಾಯಿ ಆಗಿದೆ. ಅಂದ್ರೆ 29 ರೂಪಾಯಿಯನ್ನ ಏರಿಕೆ ಮಾಡಲಾಗಿದೆ ಗೃಹ ಬಳಕೆಯ ಸಿಲಿಂಡರ್ನಲ್ಲಿ. ಈಗ 5 kgಯ ಸಿಲಿಂಡರ್ನ ದರ ನಿನ್ನೆ 340 ರೂಪಾಯಿ ಇತ್ತು, ಇವತ್ತು 350 ರೂಪಾಯಿಗೆ ಏರಿಕೆಯಾಗಿದೆ. ಈಗ 5 kgಯ ಸಿಲಿಂಡರ್ ದರ ಒಟ್ಟಿಗೆ ಏರಿಕೆಯಾಗಿರುವ ದರ 10 ರೂಪಾಯಿ. ಒಂದು ಕಡೆ 14.2ರದ್ದು 29 ರೂಪಾಯಿ, 5 kgದು 10 ರೂಪಾಯಿ ಏರಿಕೆಯಾಗಿದೆ. ಇರಾನ್ ಅಮೆರಿಕ ಯುದ್ಧ ಶುರುವಾದ ಮೇಲೆ ಅಡುಗೆ ಸಿಲಿಂಡರ್ ಬೆಲೆ ಏರಿಕೆ ಆಗ್ತಿರೋದು ಇದು 2ನೇ ಸಲ. ಈ ಹಿಂದೆ ಮಾರ್ಚ್ 7ನೇ ತಾರೀಕು ಪ್ರತಿ ಸಿಲಿಂಡರ್ ಬೆಲೆಯನ್ನ 60 ರೂಪಾಯಿಯಷ್ಟು ಹೆಚ್ಚಳ ಮಾಡಲಾಗಿತ್ತು. ಇದೀಗ 2ನೇ ಬಾರಿ ದರ ಏರಿಕೆಯಾಗಿದೆ, 29 ರೂಪಾಯಿ ಜಾಸ್ತಿ ಮಾಡ್ತಿದ್ದಾರೆ. ಬೆಲೆ ಏರಿಕೆಗೆ ಕೇಂದ್ರ ಸರ್ಕಾರ ಕಾರಣಗಳನ್ನು ಕೂಡ ಕೊಟ್ಟಿದೆ. ಹಾಗಾದ್ರೆ ಏನ್ ಕಾರಣ ಅಂತ ನೋಡ್ತಾ ಹೋಗೋದಾದ್ರೆ, ಯುದ್ಧಕ್ಕೂ ಮೊದಲು 1 ಟನ್ ಗ್ಯಾಸ್ಗೆ 51,470 ರೂಪಾಯಿ ಆಗ್ತಿತ್ತು. ಯುದ್ಧದಿಂದಾಗಿ 1 ಟನ್ ಗ್ಯಾಸ್ ದರ ಈಗ 75,000 ರೂಪಾಯಿ ಆಗಿದೆ. ಒಂದು ಗೃಹ ಬಳಕೆ ಸಿಲಿಂಡರ್ಗೆ ಕೇಂದ್ರ ಸರ್ಕಾರ ಕೊಡ್ತಾ ಇರೋದು 1,600 ರೂಪಾಯಿ. ಆದರೆ ಗ್ರಾಹಕರ ಮನೆಗೆ ತಲುಪಿಸ್ತಾ ಇರೋದು ಬರೀ 945 ರೂಪಾಯಿಗೆ. ಸೊ PM ಉಜ್ವಲ ಯೋಜನೆಯ ಸ್ಕೀಮ್ನಲ್ಲಿದ್ದವರಿಗೆ 642 ರೂಪಾಯಿಗೆ ಸಿಲಿಂಡರ್ ಸಿಗ್ತಾ ಇದೆ. ಇನ್ನು ಅಮೆರಿಕಾದಲ್ಲಿ 1980 ರೂಪಾಯಿ, ಕೆನಡಾದಲ್ಲಿ 2,400 ರೂಪಾಯಿ ಇದೆ. ಅಮೆರಿಕ, ಕೆನಡಾ ಸೇರಿದಂತೆ ವಿದೇಶಗಳಿಗಿಂತ ನಮ್ಮಲ್ಲೇ ಕಡಿಮೆ ದರ ಇರೋದು. ಗ್ರಾಹಕರಿಗೆ ಹೊರೆ ಆಗದ ಹಾಗೆ ದರವನ್ನು ಏರಿಕೆ ಮಾಡ್ತಾ ಇದ್ದೀವಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಈಗಾಗಲೇ ಕೇಂದ್ರ ಸರ್ಕಾರ ಏನೋ ಬೆಲೆ ಏರಿಕೆಗೆ ಕಾರಣಗಳನ್ನು ಕೊಟ್ಟಿದೆ. ಆದರೆ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈ ಕಾರಣಗಳನ್ನು ಒಪ್ಕೊಂಡಿಲ್ಲ. ಬದಲಿಗೆ ಕೇಂದ್ರ ಸರ್ಕಾರಕ್ಕೆ ಅವರು 3 ಪ್ರಮುಖ ಪ್ರಶ್ನೆಗಳನ್ನು ಹಾಕಿದ್ದಾರೆ. ಏರುತ್ತಿರುವ LPG ಬೆಲೆಯ ಜ್ವಾಲೆ ಸಾಮಾನ್ಯ ಜನರ ಅಡುಗೆ ಮನೆಯನ್ನ ಸುಟ್ಟು ಹಾಕ್ತಿದೆ. ಬಡವರ ಬದುಕು ನರಕವಾಗ್ತಿದೆ. ಕಳೆದ 4 ತಿಂಗಳಲ್ಲಿ ಮೋದಿ ಸರ್ಕಾರವು ಗೃಹ ಬಳಕೆಯ LPG ಸಿಲಿಂಡರ್ಗಳ ಬೆಲೆಯನ್ನು 89 ರೂಪಾಯಿರಷ್ಟು ಹೆಚ್ಚಿಸಿದೆ. ಹೀಗಾಗಿ ನಾನು 3 ಪ್ರಶ್ನೆಗಳನ್ನ ಕೇಳುತ್ತಿದ್ದೇನೆ. ಪ್ರಶ್ನೆ 1. ಸಂಸತ್ತಿನಲ್ಲಿ ಪಶ್ಚಿಮ ಏಷ್ಯಾ ಯುದ್ಧದ ಕಾರಣದಿಂದ 41 ದೇಶಗಳಿಂದ ಇಂಧನ ವೈವಿಧ್ಯೀಕರಣದ ಬಗ್ಗೆ ಶ್ರೀ ಮೋದಿಯವರು ದೊಡ್ಡ ಸಮರ್ಥನೆಗಳನ್ನ ಮಾಡಿದ್ರಲ್ಲ, ಏನಾಯ್ತು? ಇಂದಿಗೂ ಗ್ರಾಮೀಣ ಪ್ರದೇಶದಲ್ಲಿ LPG ಕೊರತೆ ಏಕೆ? ಪ್ರಶ್ನೆ 2. 2025-26ರಲ್ಲಿ PM ಉಜ್ವಲ್ ಯೋಜನೆಯಡಿಯಲ್ಲಿ 5.56 ಕೋಟಿ ಕುಟುಂಬಗಳಿಗೆ ಗೃಹ ಬಳಕೆ ಸಿಲಿಂಡರ್ಗಳೇ ಸರಿಯಾಗಿ ಸಿಕ್ಕಿಲ್ಲ. ಅದರಲ್ಲೂ 3.30 ಕೋಟಿ ಜನ ಒಂದೇ ಒಂದು ಸಿಲಿಂಡರ್ ರೀಫಿಲ್ ಕೂಡ ತೆಗೆದುಕೊಂಡಿಲ್ಲ. ಮತ್ತು ಇದು ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿಗೂ ಮೊದಲೇ ಆಗಿದ್ದಲ್ಲವೇ? ಇದು ಕೇಂದ್ರ ಸರ್ಕಾರದ ಲೂಟಿಯ ಫಲವಲ್ಲವೇ? ಪ್ರಶ್ನೆ 3. ಶ್ರೀ ಮೋದಿ ಮತ್ತು ಬಿಜೆಪಿ ನಾಯಕರು UPA ಅವಧಿಯಲ್ಲಿ ಹಣದುಬ್ಬರದ ಬಗ್ಗೆ ಗದ್ದಲ ಎಬ್ಬಿಸುತ್ತಿದ್ರು. ಮೋದಿ ಸರ್ಕಾರ 12 ವರ್ಷಗಳಲ್ಲಿ ದೇಶೀಯ LPG ಬೆಲೆಯನ್ನು 530 ರೂಪಾಯಿ ಹೆಚ್ಚಿಸಿರೋದು ನಿಜವಲ್ಲವೇ? ಹೀಗಿರುವಾಗ ಬಿಜೆಪಿ ನಾಯಕರು ಈಗ ಯಾಕೆ ಸಿಲಿಂಡರ್ ಹಿಡಿದುಕೊಂಡು ಬೀದಿಯಲ್ಲಿ ಕೂರುತ್ತಿಲ್ಲ? ಉತ್ತರ ಕೊಡಿ. ಹೀಗೆ ಖರ್ಗೆ ಅವರು ಕೇಂದ್ರ ಸರ್ಕಾರಕ್ಕೆ ಎಕ್ಸ್ ಖಾತೆ ಮೂಲಕ ಪ್ರಶ್ನೆಗಳನ್ನು ಹಾಕಿದ್ದಾರೆ. ಮತ್ತೊಂದು ಕಡೆ ರಾಜ್ಯದಲ್ಲಿ DCM ಪರಮೇಶ್ವರ್, CM DK ಶಿವಕುಮಾರ್, ಸಚಿವ ಯತೀಂದ್ರ ಸಿದ್ದರಾಮಯ್ಯ ಕೂಡ ಬೆಲೆ ಏರಿಕೆ ವಿರುದ್ಧ ಹರಿಹಾಯ್ದಿದ್ದಾರೆ. ನಮ್ಮ ಸರ್ಕಾರ ಇದ್ದಾಗ ನಾವು ಬಾಂಡ್ಗಳನ್ನೆಲ್ಲ ಖರೀದಿ ಮಾಡಿ ಜನರಿಗೆ ಹೊರೆ ಆಗಬಾರ್ದು ಅಂತ ಹೇಳಿ ಪೆಟ್ರೋಲ್ ಡೀಸೆಲ್ ಬೆಲೆ ಕಮ್ಮಿ ಮಾಡಿದ್ವಿ. ಆದ್ರೆ ಮೋದಿ ಅವರ ಸರ್ಕಾರ ಜನರ ಬಗ್ಗೆ ಒಂದಿಷ್ಟು ಕಿಂಚಿತ್ ಯೋಚನೆ ಇಲ್ಲದೆ, ಕಾಳಜಿ ಇಲ್ಲದೆ, ಜನ ಹೇಗಾದ್ರೂ ಹಾಳಾಗಿ ಹೋಗ್ಲಿ ಅಂತ ಹೇಳಿ ಬೆಲೆ ಜಾಸ್ತಿ ಮಾಡಿದ್ದಾರೆ. ಬಟ್ ಇದರಿಂದ ಜನಕ್ಕೆ ಹೊರೆ ಆಗುತ್ತೆ ಮತ್ತೆ ಇದ್ರ ಮೇಲೆ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಕೂಡ ಆಗುತ್ತೆ. ತಿಂಗಳಲ್ಲೇ 2 ಸಾರಿ ಮಾಡಿದ್ದಾರೆ. ಇವಾಗ 29 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಜನ ಸಮುದಾಯಕ್ಕೆ ಅವರು ಅವರ ಯೋಗಕ್ಷೇಮ ನೋಡ್ಕೋಬೇಕಲ್ಲ. ಇಂಟರ್ನ್ಯಾಷನಲ್ಲು ಬ್ಯಾರಲ್ಗೆ ಎಷ್ಟು ಅಂತ ಹೇಳಿ ರೇಟ್ಗಳು ಜಾಸ್ತಿ ಆಯಿತು, ಕಮ್ಮಿ ಆಯಿತು, ಅದನ್ನು ಅಂದಾಜು ನೋಡಬೇಕು. ಅಬ್ಸರ್ವ್ ಮಾಡಿಕೊಂಡು ಜನದ ಇಂಟ್ರೆಸ್ಟನ್ನು ಕಾಪಾಡಿ. ಪೆಟ್ರೋಲ್ ಪ್ರೈಸ್, ಡೀಸೆಲ್ ಪ್ರೈಸ್ ಜಾಸ್ತಿ ಮಾಡೋದು ನೀವು. ಸ್ಟೇಟ್ ಗೌರ್ಮೆಂಟ್ಸ್ಗಳು ಅಬ್ಸರ್ವ್ ಮಾಡಿ ಅಂದರೆ ಅದು ಹೆಂಗೆ ಸಾಧ್ಯ ಆಗುತ್ತೆ?
ಮೊದಲ ಬಾರಿಗೆ 60 ರೂಪಾಯಿ, ಎರಡನೇ ಬಾರಿಗೆ 29 ರೂಪಾಯಿ ಈಗ ಸಿಲಿಂಡರ್ ದರ ಏರಿಕೆ ಆಗಿದೆ. ಆದರೆ ಮತ್ತೂ ಹೆಚ್ಚಾಗುವ ಸಾಧ್ಯತೆ ಇದೆ. ಕಾರಣ ಈಗಾಗಲೇ ತೈಲ ಕಂಪನಿಗಳು ಹೇಳ್ತಾ ಇರುವಂಥದ್ದು, ನಾವು ಇನ್ನೂ ಕೂಡ ನಷ್ಟವನ್ನು ಭರಿಸೋದಕ್ಕೆ ನಮ್ಮಿಂದ ಆಗ್ತಾ ಇಲ್ಲ, ನಮಗೆ ಲಾಭ ಇಲ್ಲ ಈ ಒಂದು ಏರಿಕೆಯಿಂದ, ಇನ್ನೂ ಕೂಡ ನಷ್ಟದಲ್ಲೇ ನಾವು ಇದ್ದೇವೆ ಅಂತ ಹೇಳಿ. ಹಾಗಾಗಿ ಆರ್ಥಿಕ ತಜ್ಞರು ಹೇಳುವ ಪ್ರಕಾರ ಈ ಒಂದು ಬೆಲೆ ಏರಿಕೆ ಇದೆಯಲ್ಲ ಮತ್ತೊಂದು ಸಲ ಆಗುವಂತಹ ಚಾನ್ಸಸ್ ಕೂಡ ಇದೆ ಅಂತ ಹೇಳಿ. ಕೇವಲ ಇದರ ಮೇಲೆ ಮಾತ್ರ ಎಫೆಕ್ಟ್ ಅಂತ ಹೇಳಿದ್ರೆ ವೆಹಿಕಲ್ಗಳ ಮೇಲೆ ಕೂಡ ಎಫೆಕ್ಟ್ ಆಗ್ತಾ ಇದೆ. ಹಾಗಾಗಿ ವಾಹನ ಸವಾರರು ಕೂಡ ಈಗ ಸಾಕಷ್ಟು ಬೆಲೆ ಏರಿಕೆಯ ಪರಿಣಾಮವನ್ನ ಎದುರಿಸ್ತಾ ಇದ್ದಾರೆ. ಪೆಟ್ರೋಲ್, ಡೀಸೆಲ್, CNG ಹೀಗೆ ಎಲ್ಲರ ದರ ಕೂಡ ಏರಿಕೆಯಾಗ್ತಾ ಇದೆ. ಮತ್ತೆ ದರ ಏರಿಕೆಯ ಬಿಸಿಯನ್ನ ಗ್ರಾಹಕರು ತೆಗೆದುಕೊಳ್ಳಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಕೂಡ ಇದೆ. ರಾಜ್ಯದಲ್ಲಿ ಒಂದ್ ಕಡೆ ಮಳೆ, ಇನ್ನೊಂದು ಕಡೆ ಬೆಲೆ ಏರಿಕೆಯ ಬರೆ ಬಿದ್ದಿದೆ. ಇಷ್ಟಿದ್ರೂ ಕಾಂಗ್ರೆಸ್ ಶಾಸಕರಿಗೆ ಕುರ್ಚಿಯದ್ದೇ ಚಿಂತೆಯಾಗಿದೆ. DK ಶಿವಕುಮಾರ್ ಸರ್ಕಾರದಲ್ಲಿ ಹೇಗಾದ್ರೂ ಮಂತ್ರಿ ಸ್ಥಾನ ಪಡಿಬೇಕು ಅಂತ ಹೇಳಿ ಶಾಸಕರುಗಳು ಹಪಹಪಿಸ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯ 2 ಕಾಂಗ್ರೆಸ್ ಶಾಸಕರು ಮಂತ್ರಿ ಸ್ಥಾನಕ್ಕಾಗಿ ಕನಸಿನ ಕೋಟೆಯನ್ನೇ ಕಟ್ಕೊಂಡಿದ್ದಾರೆ. ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡರಂತೂ ಈ ಸಲ ನನಗೆ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನುವ ವಿಶ್ವಾಸದಲ್ಲಿದ್ದಾರೆ. ಜಾತಿ ವ್ಯವಸ್ಥೆ ಬಿಟ್ಟು ಅನುಭವ ಆಧರಿಸಿ ಸಚಿವ ಸ್ಥಾನ ಕೊಡಬೇಕು, ನನಗೆ ಸಚಿವನಾಗುವ ಎಲ್ಲಾ ಅರ್ಹತೆಗಳಿವೆ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಮಂಡ್ಯ ಶಾಸಕ ರವಿಕುಮಾರ್ ಗಣಿಗ ಕೂಡ ಮೊದಲ ಬಾರಿಗೆ ಶಾಸಕರಾಗಿದ್ರು ಕೂಡ ನನಗೆ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನುವ ಆಸೆಯನ್ನ ಇಟ್ಕೊಂಡಿದ್ದಾರೆ. ನಾನು ಮೊದಲ ಬಾರಿ ಗೆದ್ದಿದ್ದೀನಿ, ಎಲ್ಲರಿಗೂ ನಾನು ಆಭಾರಿಯಾಗಿದ್ದೀನಿ. ನಮ್ಮ ಎಲ್ಲ ಮುಖಂಡರು, ಎಲ್ಲ ಸಾರ್ವಜನಿಕರಿಗೂ ನಾನು ಸಚಿವನ ಆಗಬೇಕು ಅನ್ನೋ ಒಂದು ಆಸೆ. ಆದರೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಪಟ್ಟವ್ರಲ್ಲಿ ನಾನು ಒಬ್ಬ. ಅವರು ಮುಖ್ಯಮಂತ್ರಿ ಆಗಿರೋದು ನಾನೇ ಆದಂಗೆ. ನನ್ನ ಬದಲು ನನ್ನ ಸ್ನೇಹಿತರ 5 ಜನಕ್ಕೆ ಹೊಸಬರಿಗೆ ಮಂತ್ರಿ ಕೊಡಿ ಅಂತ ಮೊದಲೇ ಏನು ಕೇಳಿದ್ವಿ, ಆ ನಿಲುವಲ್ಲಿ ಏನು ಬದಲಾವಣೆ ಇಲ್ಲ. ನಾನು ಇನ್ನೊಂದಷ್ಟು ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಕೆಲಸವನ್ನು ಮಾಡ್ತೀನಿ, ಬೇರೆಯವ್ರಿಗೆ ಕೊಡಲಿ. ಈ ಜಾತಿ ವ್ಯವಸ್ಥೆನ ಫಸ್ಟು ನಾವು ಮಾತಾಡೋದು ಬಿಡಬೇಕು, ಪ್ರಾರಂಭ ಮಾಡಬೇಕು. ಮಾತಾಡೋದು ಬಿಡೋದಾದ್ರು ಪ್ರಾರಂಭ ಮಾಡಿ ಅಂತ ನನ್ನ ವೈಯಕ್ತಿಕವಾದಂಥ ಮಾತು ಅಲ್ವಾ. ಇನ್ನೇನು ಈಗ ಅನುಭವ ಆದರ್ಶ ಕೊಡಬೇಕಲ್ವಾ. ನಮ್ಮ ಎಕ್ಸ್ಪೀರಿಯೆನ್ಸು, ಜಾತಿ ಶ್ರಮ ಇರಬೇಕು, ಜಾತಿ ಇರಬೇಕು. ನಾನು ಎಲ್ಲಾದ್ರೂ ಇದ್ದೀನಿ. ನನ್ನ ವೈಯಕ್ತಿಕವಾದಂಥ ನನ್ನ ಅನಿಸಿಕೆ ಏನಪ್ಪ ಅಂದರೆ, ನನಗೂ ಎಲ್ಲದರಲ್ಲೂ ಫಿಟ್ ಇದ್ದೀನಿ ಅಂತ ಅನಿಸುತ್ತೆ. ಹೈಕಮಾಂಡ್ ನಿರ್ಧಾರ ಆಯ್ತದೆ, ಅದಕ್ಕೆ ಒಪ್ಕೋತೀನಿ. ಎಲ್ಲರನ್ನೂ ಭೇಟಿ ಮಾಡ್ಬೇಕಲ್ಲಪ್ಪ. ಹಿರಿಯರ ಅನುಭವ, ಕಿರಿಯರ ಚುರುಕುತನ, ಉತ್ಸಾಹ ಇವೆರಡು ಕೂಡ ಸಮತೋಲನದ ಸಚಿವ ಸಂಪುಟ ಆಗಬೇಕು ಅನ್ನುವಂಥ ಆಶಯವನ್ನು ಕೂಡ ಈಗಾಗಲೇ ಇಟ್ಕೊಳ್ಳಲಾಗಿದೆ. ಅದಕ್ಕಾಗಿ ಮೊದಲ ಬಾರಿಗೆ ಶಾಸಕರಾದವರು ಕೂಡ ನಮಗೆ ಸಚಿವ ಸ್ಥಾನ ಕೊಡಿ ಅಂತ ಕೇಳ್ತಾ ಇದ್ದಾರೆ. DKC ಸಂಪುಟದಲ್ಲಿ ನಮಗೆ ಸಿಗಬಹುದು ಅನ್ನುವ ಆಶಾಭಾವನೆ ಇಟ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ಗೆ DCM ಸ್ಥಾನ ನೀಡುವಂತೆ ಅವರ ಬೆಂಬಲಿಗರು ಪ್ರತಿಭಟನೆ ಮಾಡ್ತಾನೇ ಇದ್ದಾರೆ. ಇವತ್ತು ಕೂಡ ಪ್ರತಿಭಟನೆ ನಡೆದಿದೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಮುಸ್ಲಿಂ ಮುಖಂಡರು ಜಮೀರ್ಗೆ ಮಂತ್ರಿ ಸ್ಥಾನ ಕೊಡದಿದ್ರೆ 2028ಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಪಾಠ ಕಲಿಸ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮತ್ತೊಂದು ಕಡೆ ಮೈಸೂರಲ್ಲಿ ಶಾಸಕ ತನ್ವೀರ್ ಸೇಠ್ ಅವರನ್ನ ಮಂತ್ರಿ ಮಾಡುವಂತೆ NR ಕ್ಷೇತ್ರದ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಎಲ್ಲ ಥರದ ಚಾಕುಚಕ್ಯತೆ, ದಕ್ಷತೆ, ನಿಷ್ಠಾವಂತ ಕಾರ್ಯಕರ್ತರಾಗಿ ಈ ರಾಜ್ಯದ ಜನತೆಗೆ, ಎಲ್ಲ ದಲಿತರು, ಹಿಂದುಳಿದ ವರ್ಗದವರಿಗೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರ್ತಕ್ಕಂಥ ವ್ಯಕ್ತಿ. ಅವರನ್ನು ಕಡೆಗಣಿಸಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಭಾಳ ಶೋಚನೀಯವಾದ ಸಂಗತಿ. ರಾಜ್ಯಾದ್ಯಂತ ಅವರಿಗೆ ಅಧಿಕಾರ ಕೊಡೋ ತನಕ ಮಾಡತಕ್ಕಂಥದ್ದು ಸಹಜವಾದ ಸಂಗತಿ. ಅಲ್ಲದೆ ಮುಂದಿನ ಚುನಾವಣೆಯಲ್ಲಿ 2028ರ ಚುನಾವಣೆಯಲ್ಲಿ ಪರಿಸ್ಥಿತಿ ಬಿಗಡಾಯಿಸ್ತಕ್ಕಂಥ ಸಂದರ್ಭ ಬರಬಹುದು. ಮೊದಲ ಹಂತದಲ್ಲೇ ಸಚಿವ ಸ್ಥಾನ ಸಿಗತ್ತೆ ಅನ್ನುವಂಥ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಜಮೀರ್ ಅಹಮದ್ ಅವರು. ಆದರೆ ಸಿಗ್ಲಿಲ್ಲ. ಆಡಿಯೋ ವಿಚಾರ ದೊಡ್ಡ ಮಟ್ಟದಲ್ಲಿ ಅವರಿಗೆ ಹಿನ್ನಡೆಗೆ ಕೂಡ ಕಾರಣ ಆಗಿತ್ತು. 2ನೇ ಹಂತದಲ್ಲಿ ಸಚಿವ ಸ್ಥಾನ ಕೊಡಲೇಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ನಡೀತಾ ಇರೋದು. ಕೇವಲ ಮಂತ್ರಿ ಸ್ಥಾನ ಮಾತ್ರ ಅಲ್ಲ, DCM ಕೂಡ ಮಾಡಬೇಕು ಅನ್ನುವ ಆಗ್ರಹ ಕೇಳಿ ಬರ್ತಾ ಇದೆ. ಇನ್ನು ಮತ್ತೊಂದು ಕಡೆ ಶಾಸಕ ಪ್ರಸಾದ್ ಅಬ್ಬಯ್ಯಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಕಾಂಗ್ರೆಸ್ ವಿದ್ಯಾರ್ಥಿ ಘಟಕದವರು ಹುಬ್ಬಳ್ಳಿಯಲ್ಲಿ ಪ್ರೊಟೆಸ್ಟ್ ಮಾಡಿದ್ರು. ಹುಬ್ಬಳ್ಳಿ ಪೂರ್ವ ಕ್ಷೇತ್ರದ ಪ್ರಸಾದ್ ಅಬ್ಬಯ್ಯ 3 ಬಾರಿ ಶಾಸಕರಾಗಿದ್ದಾರೆ. ಒಂದ್ಸಲನೂ ಅವರನ್ನ ಮಂತ್ರಿ ಮಾಡಿಲ್ಲ. ಈ ಸಲನೂ ಮಂತ್ರಿ ಸ್ಥಾನ ಕೊಡದಿದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅನ್ನುವ ಎಚ್ಚರಿಕೆಯನ್ನು ನೀಡಲಾಗಿದೆ. ನಮ್ಮ ಈ ಪೂರ್ವ ಕ್ಷೇತ್ರದ 72ನೇ ಕ್ಷೇತ್ರದ
ಪ್ರಸಾದ್ ಅಬ್ಬಯ್ಯ ಸಾಹೇಬರಿಗೆ ಅವರು ಸಚಿವ ಸ್ಥಾನವನ್ನ ನೀಡಲೇಬೇಕು. ಯಾಕಂದ್ರೆ ಅಬ್ಬಯ್ಯ ಸರ್ ಅವರು ಫಸ್ಟ್ ಎಲೆಕ್ಷನ್ ಆಯ್ಕೆಯಾಗಿ ಬಂದಾಗ 20 ವಾರ್ಡ್ಗಳು ಅವರಿಗೆ ಕೊಟ್ಟಿದ್ರು, ಎಲ್ಲ ಕೊಳಚೆ ಪ್ರದೇಶಗಳಿದ್ವು ಅವ್ರಿಗೆ. ಅವಾಗ ಪ್ರಸಾದ್ ಅಬ್ಬಯ್ಯರ್ ಅದನ್ನ ನೋಡಿ ನೆಕ್ಸ್ಟ್ ಗೆದ್ದು ಬಂದ ಮ್ಯಾಗ ನೆಕ್ಸ್ಟ್ 2ನೇ ಎಲೆಕ್ಷನ್ ಆಗೋದ್ರೊಳಗ ಎಲ್ಲ ಕಡೆ ರೋಡ್ಗಳು ಮಾಡಿದ್ರು. ಆ ಒಂದು ಏನು ಅಭಿವೃದ್ಧಿ ಕಾರ್ಯದೊಳಗ ಪ್ರತಿಯೊಂದು ವಾರ್ಡ್ ಒಳಗೂ ಅವರು ಆಯ್ಕೆ ಮಾಡಿ ಪ್ರತಿಯೊಂದು ವಾರ್ಡ್ಗಳನ್ನ ಸ್ತಂಭಿದ್ದು ಒಳ್ಳೆ ಒಂದು ಏರಿಯಾಗಳನ್ನ ಮಾಡಿದ್ರು. ಸನ್ಮಾನ್ಯ ಡಿ ಕೆ ಸಾಹೇಬರು ನಮ್ಮ ಪ್ರಸಾದ್ ಅಬ್ಬಯ್ಯ ಅವರಿಗೆ ಸಚಿವ ಸ್ಥಾನ ಕೊಡಬೇಕು. ಯಾಕಂತಂದ್ರೆ ಅವರು 3 ಬಾರಿ ಸತತವಾಗಿ ಹ್ಯಾಟ್ರಿಕ್ ಹೀರೋ ಆಗಿ ಸತತ ಬಾರಿ ಆಯ್ಕೆ ಆಗಿ ಬಂದಾರ. ಮತ್ತು ಅವರು ಅಭಿವೃದ್ಧಿ ಕಾರ್ಯಗಳು ಯಾವುದೂ ಹಿಂದುಳಿದಿಲ್ಲ. ಎಲ್ಲ ಇನ್ನು ಶಿವಾನಂದ ಪಾಟೀಲ್ರಿಗೂ ಕೂಡ ಸಚಿವ ಸ್ಥಾನಕ್ಕಾಗಿ ಆಗ್ರಹ ಕೇಳಿ ಬಂದಿದೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಹಕ್ಕೊತ್ತಾಯದ ಸಭೆಯನ್ನು ಕೂಡ ನಡೆಸಲಾಗಿದೆ. ಸಭೆಗೂ ಮುನ್ನ ಬಸವನ ಬಾಗೇವಾಡಿ ಮೂಲ ನಂದೀಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸಿದಂತಹ ಅವರ ಬೆಂಬಲಿಗರು ನಾಳೆಯಿಂದ ಪ್ರತಿಭಟನೆಗೂ ಕೂಡ ಮುಂದಾಗಿದ್ದಾರೆ. ಇನ್ನು ಶಿವರಾಜ ತಂಗಡಗಿಗೆ ಸಚಿವ ಸ್ಥಾನ ಸಿಗ್ಲಿ ಅಂತ ಅವರ ತಾಯಿ, ಪತ್ನಿ, ಮಕ್ಕಳು ಹುಲಿಗೆಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ದೇವಸ್ಥಾನದಲ್ಲಿ ಕುಟುಂಬ ಸಮೇತರಾಗಿ ಪೂಜೆ ಸಲ್ಲಿಸಿ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು. ನನ್ನ ಮಗನಿಗೆ ಸಚಿವ ಸ್ಥಾನ ಸಿಗುತ್ತೆ, ಸಚಿವ ಸ್ಥಾನ ಸಿಗ್ಲಿ ಅಂತ ಹೇಳಿ ಪೂಜೆ ಸಲ್ಲಿಸಿದ್ದೇವೆ ಅಂತ ಹೇಳಿದ್ರು ತಂಗಡಗಿಯವರ ಪೋಷಕರು. ಸಲಾಗ ಮಾಡ್ಸಕತ್ತೀವಿ, ಮಗ ಮಿನಿಸ್ಟರ್ ಆಗಲಿ ಅಂತ ಮಾಡ್ಸೀವಿ ನಾವು. ಸಿಗುತ್ತಾ ನನ್ನ ಮಗ ಸಿಗ್ಲಾರ್ದ ಹೋಗ್ತೈತೆ. ನನ್ನ ಮಗ ಸಿಕ್ಕೇ ಸಿಗುತ್ತೆ. ಜನರ ಆಶೀರ್ವಾದನೂ ಐತಿ, ದೇವ್ರ ಆಶೀರ್ವಾದನೂ ಐತಿ. ಏನಪ್ಪ ಅವ್ರ ಅಜ್ಜ ಅಮ್ಮನ ಪುಣ್ಯ ಆಶೀರ್ವಾದನೂ ಐತಿ. ಏನಪ್ಪ ನಮ್ಮ ಮನೆ ದೇವ್ರ ತಂಗಡಿ ದುರ್ಗಮ್ಮಂದು ಆಶೀರ್ವಾದ ಐತಿ, ವೆಂಕಟೇಶದ ಆಶೀರ್ವಾದ ಐತಿ, ಕನಕರಾಯಂದು ಆಶೀರ್ವಾದ ಐತಿ. ಅವ್ರ ಆಶೀರ್ವಾದದಿಂದ ಜನರ ಆಶೀರ್ವಾದ ಐತಿ.